ಡಿವೋರ್ಸ್ ಇದು ಇತ್ತೀಚೆಗೆ ಹೆಚ್ಚಾಗಿ ಸುಳಿದಾಡ್ತಿರುವ ಕಾಮನ್ ವರ್ಡ್. ಹೌದು, ಅದರಲ್ಲೂ ಸಿನಿಮಾ ಫೀಲ್ಡ್ನಲ್ಲಿ ಅತಿ ಹೆಚ್ಚು ಓಡಾಡ್ತಿರೋ ಪದವೆಂದ್ರೆ ತಪ್ಪಿಲ್ಲ ಬಿಡಿ. ಹಾಗೆ ನೋಡಿದ್ರೆ ಈ ವರ್ಷ ಭಾರತೀಯ ಚಿತ್ರರಂಗದಲ್ಲಿ ಪ್ರಮುಖರೇ ಡಿವೋರ್ಸ್ ಪಡೆದಿರೋದು ಗಮನಾರ್ಹ. ಎಸ್, ಹಾಗೆ ನೋಡೋದಾದ್ರೆ ಈ ವರ್ಷ ಹಲವು ಸಿನಿಮಾ ತಾರೆಯರು ಪರಸ್ಪರ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ನಟ ನಟಿಯರು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರೀತಿ ಪ್ರೇಮ ಅಂತೆಲ್ಲ ಮಾಡಿ ಮದ್ವೆನೂ ಹಾಕಿ ಮಕ್ಕಳನ್ನು ಮಾಡಿಕೊಂಡು ಎಲ್ಲೋ ಒಂದು ಸಣ್ಣ ಈಗೋದಿಂದಾಗಿ ದಶಕಗಳ ದಾಂಪತ್ಯವನ್ನೇ ಕಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಅಂತಹ ಸುಖಕರ ದಾಂಪತ್ಯಕ್ಕೆ ಇತಿಶ್ರೀ ಹಾಡಿದ್ಯಾರು ಅಂತ ಹೇಳೋದಾದ್ರೆ, ಈ ವರ್ಷವೂ ಸಹ ಚಿತ್ರರಂಗದಲ್ಲಿ ಹಲವು ಬೆಳವಣಿಗೆಗಳು ನಡೆದಿದೆ. ಆ ಸಾಲಿಗೆ ಸೆಲೆಬ್ರಿಟಿಗಳದ್ದೇ ವಿಚ್ಛೇದನ ಪ್ರಕರಣ ಹೈಲೈಟ್ ಆಗಿದೆ. ಅನೇಕ ಸೆಲೆಬ್ರಿಟೀಸ್ ಈ ವರ್ಷ ವಿವಾಹ ಮಾಡಿಕೊಂಡ್ರೆ ಇನ್ನು ಕೆಲ ಬೆರಳೆಣಿಕೆಯಷ್ಟು ಸೆಲೆಬ್ರಿಟಿಗಳು ಡಿವೋರ್ಸ್ ಹಾದಿ ಹಿಡಿದಿದ್ದಂತೂ ನಿಜ. ಹಾಗೆ ನೋಡಿದ್ರೆ ಕೆಲವು ಸೆಲೆಬ್ರಿಟಿಗಳ ಡಿವೋರ್ಸ್ ಕೇಸ್ಗಳಂತೂ ನಿಜಕ್ಕೂ ಶಾಕಿಂಗ್ ಎನ್ಸಿತ್ತು. ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೇಳೋದಾದ್ರೆ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರಿಬ್ರದು ಚಂದದ ಜೋಡಿ ಅಂತಾನೆ ಹೆಸರಿತ್ತು. ಅದರಲ್ಲೂ ಮೈಸೂರು ಯುವ ದಸರಾದಲ್ಲೇ ಚಂದನ್ ನಿವೇದಿತಾ ಅವರಿಗೆ ಪ್ರಪೋಸ್ ಮಾಡಿದ್ರು. ಅದು ಆ ಸಮಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಮದ್ವೆನೂ ಆಗಿದ್ದಾಯ್ತು. ಮುಂದೆ ಸ್ವಲ್ಪ ದಿನಗಳ ಕಾಲ ಸಂಸಾರವೂ ನಡೀತು. ಆದ್ರೆ ಇಬ್ಬರ ನಡುವೆ ಅದೇನು ಮುನಿಸು ಬಂತೋ ಗೊತ್ತಿಲ್ಲ. ಇಬ್ಬರು ದೂರ ದೂರ ಆಗೋಕೆ ಡಿಸೈಡ್ ಮಾಡಿದ್ರು. ಕೊನೆಗೊಂದು ದಿನ ಡಿವೋರ್ಸ್ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಇಬ್ಬರಿಗೂ ವಿಚ್ಛೇದನ ಕೂಡ ನೀಡಿತು. ಅಲ್ಲಿಗೆ ಬಿಗ್ ಬಾಸ್ ನಲ್ಲಿ ಪರಸ್ಪರ ಪರಿಚಯವಾಗಿ ಪ್ರೀತಿಸಿ ಮದುವೆ ಆದ ಈ ಮುದ್ದಾದ ಜೋಡಿ ಡಿವೋರ್ಸ್ ಪಡೆದು ಬೇರ್ಪಟ್ಟಿದೆ. ಇನ್ನು ದೊಡ್ಡ ಮನೆ ವಿಷಯಕ್ಕೆ ಬಂದ್ರೆ ಅಣ್ಣವರ ಫ್ಯಾಮಿಲಿಯಲ್ಲಿ ಎಲ್ಲವೂ ಸರಿ ಇತ್ತು. ದೊಡ್ಡ ಮನೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ಅದೊಂದು ಅದಮ್ಯ ಗೌರವ ಮತ್ತು ಪ್ರೀತಿ. ಆದ್ರೆ ಅದೇ ಮನೆಯಲ್ಲಿ ಡಿವೋರ್ಸ್ ಹೋಗುವ ಹಂತಕ್ಕೂ ಸುದ್ದಿ ಹರಡಿದ್ದಂತೂ ಸತ್ಯ. ಯುವರಾಜ್ ಕುಮಾರ್ ತಮ್ಮ ಪತ್ನಿ ಶ್ರೀದೇವಿ ಭೈರಪ್ಪ ಅವರೊಂದಿಗೆ ಮುನಿಸಿಕೊಂಡಿದ್ರು. ಇಬ್ಬರ ಜಗಳ ಕೋರ್ಟ್ ವರೆಗೂ ಹೋಗಿದೆ. ಡಿವೋರ್ಸ್ಗೂ ಅರ್ಜಿ ಹಾಕಲಾಗಿದೆ. ಆದ್ರೆ ಕೋರ್ಟಿನಲ್ಲಿಯೂ ವಿಚಾರಣೆ ನಡೆದಿದೆ. ಇತ್ತೀಚೆಗೆ AR ರೆಹಮಾನ್ ಕೂಡ ಡಿವೋರ್ಸ್ ಅನ್ನ ಪಡೆದ್ರು. ಭಾರತೀಯ ಚಿತ್ರರಂಗದಲ್ಲೇ AR ರೆಹಮಾನ್ ಅವರದು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಸಾಗರದಾಚೆಗೂ ಇವರ ಸಂಗೀತದ ಅಲೆಗಳು ಪ್ರತಿಧ್ವನಿಸಿವೆ. ರೆಹಮಾನ್ ಹಾಗೂ ಸೈರಾ ಬದುಕಲ್ಲಿ ಬಿರುಗಾಳಿ ಎದ್ದು ಇಬ್ಬರು ಡಿವೋರ್ಸ್ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಅವರ 29 ವರ್ಷದ ದಾಂಪತ್ಯ ಜೀವನ ಅಂತ್ಯ ಕಂಡಿದೆ. AR ರೆಹಮಾನ್ ಹಾಗೂ ಸೈರಾ ಬಾನು ಇತ್ತೀಚೆಗೆ ವಿಚ್ಛೇದನೆ ಘೋಷಣೆ ಮಾಡಿದ್ರು. ನಿಜಕ್ಕೂ ಅದು ಅನೇಕರಿಗೆ ಶಾಕಿಂಗ್ ನ್ಯೂಸ್. ಇವರಿಗೆ 3 ಮಕ್ಕಳಿದ್ದಾರೆ. 1995ರಲ್ಲಿ ವಿವಾಹ ಆಗಿದ್ದ ರೆಹಮಾನ್ ಮತ್ತು ಸೈರಾ ಏಕಾಏಕಿ ಬೇರೆ ಆಗಿದ್ದು ಯಾಕೆ ಎಂಬುದೇ ಪ್ರಶ್ನೆ. ಅದೇನೇ ಇರ್ಲಿ, ಎಲ್ಲರ ಮನೆ ದೋಸೆ ಕೂಡ ತೂತೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಕೋಪ ಜಗಳ ಕಾಮನ್. ಅಂತೆಯೇ ರೆಹಮಾನ್ ದಂಪತಿ ಮಧ್ಯೆ ಕೂಡ ಜಗಳ ಆಗಿದೆ. ಯಾವುದೋ ಒಂದು ಬಲವಾದ ವಿಷಯಕ್ಕೆ ಮನಸ್ತಾಪವೂ ಆಗಿ ಹೋಗಿದೆ. ಇಬ್ಬರ ಮನಸ್ಸುಗಳು ಕೆಟ್ಟು ಹೋಗಿದೆ. ಆ ಕಾರಣಕ್ಕೆ ಇಬ್ಬರು ಡಿವೋರ್ಸ್ ನಿರ್ಧಾರಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ವಕೀಲೆ ವಂದನಾ ಶಾ ಅವರು ಇವರ ವಿಚ್ಛೇದನ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ತಮಿಳು ಚಿತ್ರರಂಗ ಅಂದಾಕ್ಷಣ ಮೊದಲು ನೆನಪಾಗೋದೇ ಸೂಪರ್ ಸ್ಟಾರ್ ರಜನಿಕಾಂತ್. ಅಂತಹ ನಟರ ಪುತ್ರಿ ಐಶ್ವರ್ಯ ಇದೀಗ ಪತಿ ಧನುಷ್ಗೆ ಡಿವೋರ್ಸ್ ನೀಡ್ತಿದ್ದಾರೆ. ಇಬ್ಬರು ಕೂಡ ಹೊಂದಾಣಿಕೆ ಅಸಾಧ್ಯ ಎಂಬ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದು ತಮ್ಮ 20 ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ. ಧನುಷ್ ತಮಿಳು ಚಿತ್ರರಂಗದ ಬೇಡಿಕೆಯ ನಟ. ಹಲವು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರುವ ಧನುಷ್ ಅನೇಕರಿಗೆ ಸ್ಫೂರ್ತಿ ಮತ್ತು ಮಾದರಿ. ರೀಲ್ ಮೂಲಕ ಹೀರೋ ಆಗಿದ್ದವರು ರಿಯಲ್ ಲೈಫ್ ಅಲ್ಲಿ ಅದೇಕೋ ಸೋತ್ ಬಿಟ್ರು ಅನ್ಸುತ್ತೆ. ರಜನಿಕಾಂತ್ ಪುತ್ರಿ ಐಶ್ವರ್ಯ ಅವರನ್ನ ಧನುಷ್ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ಬರು ಪರಸ್ಪರ ಪ್ರೀತಿ ಮಾಡಿಯೇ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಿದ್ರು. ಇವರಿಬ್ರು ಮದುವೆಗೆ ಇಡೀ ಕಾಲಿವುಡ್, ಬಾಲಿವುಡ್, ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ನ ಅನೇಕ ಸೆಲೆಬ್ರಿಟಿಗಳು ಬಂದು ಆಶೀರ್ವಾದ ನೀಡಿದ್ರು. ಧನುಷ್ ಮತ್ತು ಐಶ್ವರ್ಯಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಅವರೀಗ ಐಶ್ವರ್ಯ ಜೊತೆ ಇದ್ದಾರೆ. ಈ ಹೊತ್ತಲ್ಲೇ ಇಬ್ಬರು ವಿಚ್ಛೇದನ ಪಡೆದಿದ್ದಾರೆ. ಕಳೆದ 2 ವರ್ಷಗಳಿಂದ ದೂರವಿದ್ದ ಇವರು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು. ಕೋರ್ಟ್ ಇಬ್ಬರ ದಾಂಪತ್ಯಕ್ಕೆ ಇದೀಗ ಅಂತ್ಯ ಹಾಡಿದೆ. ಬಾಲಿವುಡ್ ಅಂಗಳದಲ್ಲೂ ಡಿವೋರ್ಸ್ ಕೇಸ್ ಸುದ್ದಿ ಜೋರಾಗಿಯೇ ಇದೆ. ಹಾಗೆ ನೋಡಿದ್ರೆ ಹಿಂದಿ ಕಿರುತೆರೆ ನಟಿ ದ್ವಿಲ್ಜಿತ್ ಕೌರ್ ಹಾಗೂ ನಿಖಿಲ್ ಪಟೇಲ್ ಅವರು ಸಹ ಹೊಂದಾಣಿಕೆ ಮಾಡಿಕೊಂಡು ಬದುಕು ಸಾಗಿಸೋಕೆ ಹೆಣಗಾಡ್ತಿದ್ದಾರೆ. ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದೆ. ಹೀಗಾಗಿ ಇವರಿಬ್ರು 2024ರಲ್ಲಿ ಬೇರೆ ಬೇರೆ ಆಗೋ ನಿರ್ಧಾರ ಮಾಡಿದ್ದಾರೆ.
ಪರಸ್ಪರ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಇನ್ನು ಕ್ರೀಡಾ ಲೋಕದ ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ ಬಿಡಿ. ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಹಾಗೂ ಕ್ರಿಕೆಟ್ ತಾರೆ ಶೋಯಬ್ ಮಲ್ಲಿಕ್ ಇವರಿಬ್ರು ಈಗಾಗಲೇ ದೂರವಾಗಿದ್ರು. 2010ರಲ್ಲಿ ಇಬ್ಬರು ಮದ್ವೆ ಆಗಿದ್ರು. ಮದ್ವೆ ಆಗುವ ಸಮಯದಲ್ಲಂತೂ ಸಾಕಷ್ಟು ಚರ್ಚೆ ಕೂಡ ನಡೆದಿತ್ತು. ಪಾಕ್ ಹುಡುಗನನ್ನ ಮದ್ವೆ ಆಗ್ತಿರೋ ಸಾನಿಯಾ ವಿರುದ್ಧ ಕಮೆಂಟ್ಸ್ ಕೂಡ ಬಂದಿದ್ದು. ಆದ್ರೂ ಸಾನಿಯಾ ಮಿರ್ಜಾ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಹೈದರಾಬಾದ್ನಲ್ಲಿ ಶೋಯಬ್ ಮಲ್ಲಿಕ್ ಜೊತೆ ಮದ್ವೆ ಆದ್ರು. ಅದೇನಾಯ್ತೋ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಸಾನಿಯಾನ ಬಿಟ್ಟಿರುವ ಶೋಯಬ್ ಇದೀಗ ಪಾಕಿಸ್ತಾನದ ನಟಿಯೊಬ್ಬರನ್ನ ಮದ್ವೆ ಆಗಿದ್ದಾರೆ. ಮತ್ತೊಬ್ಬ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಕೂಡ ಮಾಡೆಲ್ ನಟಾಶಾ ಅವರೊಟ್ಟಿಗೆ ಬೇರೆ ಆಗೋ ನಿರ್ಧಾರ ಮಾಡಿದ್ರು. ಇವರಿಗೆ ಅಗಸ್ತಯ್ಯ ಎಂಬ ಮಗನಿದ್ದಾನೆ. 4 ವರ್ಷಗಳ ಕಾಲ ಜೊತೆಗಿದ್ದ ಹಾರ್ದಿಕ್ ಪಾಂಡ್ಯ ಹಾಗೂ ನಟಾಶಾ ಬೇರೆ ಆಗೋ ಬಗ್ಗೆ ಎಲ್ಲೂ ಹೇಳಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಹಾರ್ದಿಕ್ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ರು. ಇಬ್ಬರು ಬೇರೆ ಬೇರೆ ಆಗ್ತಿರುವ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು. ಇಬ್ಬರ ನಡುವಿನ ಡಿವೋರ್ಸ್ ವಿಷಯ ಬರೋದಕ್ಕೆ ಕಾರಣ ನಟಾಶಾ ಅವರು ಮಾಡೆಲಿಂಗ್ ಮಾಡೋದು. ಅದು ಹಾರ್ದಿಕ್ಗೆ ಇಷ್ಟ ಇರಲಿಲ್ಲ. ಈ ವಿಷಯ ಹೆಚ್ಚು ಚರ್ಚೆಗೆ ಬಂದು ಮನಸ್ತಾಪಕ್ಕೆ ಕಾರಣವಾಗಿ ಡಿವೋರ್ಸ್ಗೂ ಮುಂದಾಗಿದ್ದಾರೆ. ಇನ್ನು ಕೆಲವರು ಮದ್ವೆ ಆಗದೆ ಸತಿಪತಿಗಳಂತೆ ಇರೋದು ಕಾಮನ್ ಆಗಿದೆ. ಅಂತಹ ಅನೇಕರು ಬೇರೆ ಆಗಿರೋ ಉದಾಹರಣೆಗಳು ಇವೆ. ಆ ಸಾಲಿಗೆ ಅರ್ಜುನ್ ಕಪೂರ್ ಹಾಗೂ ಮಲೈಕಾ ಅರೋರಾ ಸೇರ್ತಾರೆ. ಈ ಇಬ್ಬರು ಮದ್ವೆ ಆಗಿರ್ಲಿಲ್ಲ, ಆದ್ರೆ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಪತಿ ಪತ್ನಿಗಿಂತ ಆಪ್ತವಾಗಿದ್ರು. ಇಬ್ಬರ ನಡುವಿನ ಮನಸ್ತಾಪ ಬೇರೆ ಆಗೋ ನಿರ್ಧಾರಕ್ಕೆ ಬಂದಿದೆ. ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಇವರಂತೆ ಇಶಾ ಡಿಯೋಲ್ ಕೂಡ ಉದ್ಯಮಿ ಭರತ್ ಅವರನ್ನ ವಿವಾಹ ಆಗಿದ್ರು. ಸದ್ಯ ಬೇರೆ ಆಗೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ತಮಿಳಿನ ಖ್ಯಾತ ನಟ ಜಯಂ ರವಿ ಹಾಗೂ ಅವರ ಪತ್ನಿ ಆರತಿ ಇತ್ತೀಚೆಗೆ ಬೇರೆ ಆಗಿದ್ರು. ಅವರ ವಿಚ್ಛೇದನ ಅನೇಕರಿಗೆ ಶಾಕಿಂಗ್ ಎನಿಸಿತ್ತು. ನನ್ನನ್ನ ಏನೂ ಕೇಳದೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಪತ್ನಿ ಆರತಿ ಆರೋಪ ಮಾಡ್ತಿದ್ದಾರೆ. ಅದೇನೇ ಇರ್ಲಿ, ದೊಡ್ಡವರ ವಿಷಯನೇ ಹಾಗೆ. ಅವರದು ಏನೇ ಮಾಡಿದ್ರು ಅದು ಸರಿ. ದೊಡ್ಡವರ ಲೈಫಲ್ಲಿ ಎಲ್ಲವೂ ಸರಿ ಇರುತ್ತೆ ಅನ್ಕೊಂಡ್ರೆ ಆ ಊಹೆ ತಪ್ಪು. ಎಲ್ಲರ ಬಾಳಲು ನೋವು ನಲಿವು ಸಹಜ, ಏರಿಳಿತ ಕಾಮನ್, ಜೋರು ಜಗಳ ಗದ್ದಲವೂ ಇದ್ದೇ ಇರುತ್ತೆ. ಇವಿಷ್ಟೇ ಆಗಿದ್ರೆ ಡಿವೋರ್ಸ್ ಹಂತ ತಲುಪೋದಿಲ್ಲ. ಇದಕ್ಕೆ ಬೇರೆದೇ ಕಾರಣಗಳಿರುತ್ತೆ. ಅದು ಅವರವರ ಖಾಸಗಿ ವಿಷಯ. ಅದರಲ್ಲೂ ಸಾರ್ವಜನಿಕ ಫೀಲ್ಡ್ ಅಲ್ಲಿ ಗುರುತಿಸಿಕೊಂಡಂತವರು ಎಚ್ಚೆತ್ತು ಬದುಕು ಕಟ್ಟಿಕೊಂಡು ನಡೆದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಸ್ವಲ್ಪ ಆಚೀಚೆ ಆದ್ರೂ ಹೀಗೆ ಅವರ ಖಾಸಗಿ ವಿಷಯ ಕೂಡ ಬೀದಿಗೆ ಬಂದ್ಬಿಡುತ್ತೆ.